ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇ ಕಿರುಪರೀಕ್ಷೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇದಾಗಲೇ ನೀಡ್ತಾ ಇದ್ದೀನಿ. ಅದರಂತೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಇವತ್ತು ಬರ್ತಾ ಇದ್ದೀನಿ. ಆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಅದನ್ನು ಅಧ್ಯಯನ ಮಾಡೋಣ. ಅದರಂತೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಆಪ್ಷನ್, ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅನ್ನುವಂಥದ್ದು. ಸೊ ಚೂಸ್ ದ ಅಪ್ರಾಪ್ರಿಯೇಟ್ ಆನ್ಸರ್ ಇನ್ ದ ಗಿವನ್ ಆಪ್ಷನ್. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು. ಡಿಸ್ಕವರಿ ಆಫ್ ಇಂಡಿಯಾ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್. ಇಟ್ ವಾಸ್ ರಿಟನ್ ಬೈ, ಅದನ್ನು ಯಾರು ರಚಿಸಿದ್ರು ಅಂಥೇಳಿ. ಸೊ ಅದನ್ನು ರಚಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ರಿಟನ್ ಡಿಸ್ಕವರಿ ಆಫ್ ಇಂಡಿಯಾ. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಎರಡು ಪುಸ್ತಕಗಳನ್ನು ಬರೀತಾರೆ ಅಲ್ವಾ? ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎನ್ನುವಂಥ ಎರಡು ಪುಸ್ತಕಗಳನ್ನು ಬರೀತಾರೆ. ಸೊ ಅದರಲ್ಲಿ ಜವಾಹರ್ಲಾಲ್ ನೆಹರು ರಚಿಸಿದಂಥ ಒಂದು ಪುಸ್ತಕನೇ ಡಿಸ್ಕವರಿ ಆಫ್ ಇಂಡಿಯಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಬಂಡೆಗಳಿಂದ ಆಯುಧಗಳನ್ನು ತಯಾರಿಸಿದ ಮೊದಲ ಮಾನವ ಜಾತಿ. ದ ಫಸ್ಟ್ ಹ್ಯೂಮನ್ ಸ್ಪೀಸಿಸ್ ಟು ಮ್ಯಾನುಫ್ಯಾಕ್ಚರ್ ವೆಪನ್ಸ್ ಔಟ್ ಆಫ್ ರಾಕ್. ಸೊ ಬಂಡೆಗಳಿಂದ ಆಯುಧಗಳನ್ನು ತಯಾರಿಸಿದಂತಹ ಮೊದಲ ಮಾನವ ಯಾರಪ್ಪ ಅಂದರೆ ಹೋಮೋ ಹ್ಯಾಬಿಲಿಸ್ ಅನ್ನುವಂತಹ ಮಾನವ ಜಾತಿ. ಹೋಮೋ ಹ್ಯಾಬಿಲಿಸ್ ಅನ್ನುವಂಥದ್ದು ಮಾನವ ಜಾತಿ. ಸೊ ಅದು ಬಂಡೆಯಿಂದ ಆಯುಧಗಳನ್ನು ತಯಾರಿಸಿದಂತಹ ಮೊದಲ ಮಾನವ ಜಾತಿ ಅಂಥೇಳಿ ಅದನ್ನು ಕರೆಯಲಾಗ್ತದೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿ ಎರಡು ರೀತಿ ಇದೆ, ಆಸ್ಟ್ರೋಲೋಪಿಥೆಕಸ್ ಅಂತ ಹೇಳಿ. ಸೊ ಆಸ್ಟ್ರೋಲೋಪಿಥೆಕಸ್ ನೈಸರ್ಗಿಕವಾಗಿ ದೊರೆಯುವ ಶಿಲೆಗಳನ್ನು ಆಯುಧವಾಗಿ ಮೊದಲಿಗೆ ಬಳಸಿದ ಪ್ರಜಾತಿ ಅಂತೇಳಿ ಕರೀತಾರೆ. ಅಂದರೆ ಶಿಲೆಗಳನ್ನು ನೇರವಾಗಿ ಹಾಗೆಯೇ ಬಳಸಿದಂತಹ ಪ್ರಜಾತಿ ಆಸ್ಟ್ರೋಲೋಪಿಥೆಕಸ್ ಅನ್ನುವಂಥದ್ದು. ಸೊ ಆದರೆ ಆ ಬಂಡೆಗಳನ್ನು ಬಳಸ್ಕೊಂಡು ಅಥವಾ ಶಿಲೆಗಳನ್ನು ಬಳಸ್ಕೊಂಡು ಆಯುಧಗಳನ್ನಾಗಿ ಪರಿವರ್ತಿಸಿ ತಯಾರಿಸಿ ಬಳಸಿದಂತಹ ಪ್ರಜಾತಿ ಯಾವುದಪ್ಪ ಅಂದರೆ ಹೋಮೋ ಹ್ಯಾಬಿಲಿಸ್ ಅನ್ನೋದು. ಓಕೆನಾ? ಸೊ ಹೋಮೋ ಹ್ಯಾಬಿಲಿಸ್, ಸೊ ದಟ್ ಈಸ್ ದ ಫಸ್ಟ್ ಹ್ಯೂಮನ್ ಸ್ಪೀಸಿಸ್ ವಿಚ್ ವಾಸ್ ಯೂಸ್ಡ್ ಮ್ಯಾನುಫ್ಯಾಕ್ಚರ್ ವೆಪನ್ಸ್ ಔಟ್ ಆಫ್ ರಾಕ್. ಓಕೆನಾ? ಸೊ ಈ ಬಂಡೆಗಳನ್ನು ಆಯುಧಗಳನ್ನಾಗಿ ತಯಾರಿಸಿದ ಮೊದಲ ಮಾನವ ಜಾತಿ ಅಂಥೇಳಿ ಹೋಮೋ ಹ್ಯಾಬಿಲಿಸ್ನನ್ನು ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್, ಪ್ರಾಚೀನ ಈಜಿಪ್ಟಿನಲ್ಲಿ ದೇವರುಗಳ ರಾಜ. ಪ್ರಾಚೀನ ಈಜಿಪ್ಟ್ನಲ್ಲಿ ದೇವರುಗಳ ರಾಜ ಅಂಥೇಳಿ ಯಾರನ್ನು ಕರಿತಾಯಿದ್ರು, ಅಥವಾ ದೇವರ ದೇವ ಅಂಥೇಳಿ ಯಾರನ್ನು ಕರಿತಾಯಿದ್ರು ಅಂದರೆ ಅಮುನ್ ರಾ. ಅಮುನ್ ರಾ. ಓಕೆನಾ? ಸೊ ಆಪ್ಷನ್ ಸಿ, ಅಮುನ್ ರಾ ದೇವರುಗಳ ರಾಜ ಅಥವಾ ದೇವರುಗಳ ದೇವರು ಅಂಥೇಳಿ ಆತನನ್ನು ಕರೆಯಲಾಗ್ತಿತ್ತು. ಇವರನ್ನು ಈಜಿಪ್ಟಿನ ನಿರ್ಮಾತೃ ಅಂಥೇಳಿನೂ ಕೂಡ ಕರೀತಾರೆ. ಓಕೆನಾ? ಸೊ ಹಾಗಾದರೆ ಪ್ರಾಚೀನ ಈಜಿಪ್ಟಿನಲ್ಲಿ ದೇವರುಗಳ ರಾಜ ಯಾರು? ದ ಕಿಂಗ್ ಆಫ್ ಗಾಡ್ ಇನ್ ಏನ್ಷಂಟ್ ಈಜಿಪ್ಟ್ ಈಸ್ ಅಮುನ್ ರಾ. ದ ಕಿಂಗ್ ಆಫ್ ಗಾಡ್ ಇನ್ ಏನ್ಷಂಟ್ ಈಜಿಪ್ಟ್ ಈಸ್ ಅಮುನ್ ರಾ. ಓಕೆ, ನೆಕ್ಸ್ಟ್, ಒಲಿಂಪಿಕ್ ಕ್ರೀಡಾಕೂಟಗಳು ಈ ವರ್ಷದಲ್ಲಿ ಪ್ರಾರಂಭವಾಯಿತು. ಒಲಿಂಪಿಕ್ ಕ್ರೀಡಾಕೂಟ ಆರಂಭವಾಗಿದ್ದು ಯಾವಾಗಪ್ಪ ಅಂದರೆ ಆಪ್ಷನ್ ಡಿ ಇದೆ ನೋಡಿ, 776ರಲ್ಲಿ. ಸಾಶಾಪು 776ರಲ್ಲಿ. ಇನ್ 776 BCE ದ ಒಲಿಂಪಿಕ್ಸ್ ಗೇಮ್ಸ್ ಬಿಗ್ಯಾನ್. ಓಕೆನಾ? ಸೊ ಒಲಿಂಪಿಕ್ ಕ್ರೀಡೆಗಳು ಆರಂಭವಾಗಿದ್ದು ಅಥೆನ್ಸ್ನಲ್ಲಿ, ನಮಗೆಲ್ಲ ಗೊತ್ತಿದೆ. ಸೊ ಅಥೆನ್ಸ್ನಲ್ಲಿ ಪ್ರಾರಂಭ ಆಗುತ್ತೆ. ಎಷ್ಟರಲ್ಲಿ? ಸಾಶಾಪು 776ರಲ್ಲಿ. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಆಪ್ಷನ್, ಕೊಟ್ಟಿರುವ ಸೂಕ್ತ ಉತ್ತರಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆನ್ಸರ್ ಗಿವನ್. ಸೊ ಬ್ರಾಕೆಟ್ನಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಆಯ್ಕೆ ಮಾಡಿ ಬರೀಬೇಕು. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಈಜಿಪ್ಟಿನ ಲಿಪಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ದ ಈಜಿಪ್ಟಿಯನ್ ರೈಟಿಂಗ್ ಈಸ್ ಕಾಲ್ಡ್ ಆ್ಯಸ್. ಸೊ ಈಜಿಪ್ಟಿನ ಲಿಪಿಯನ್ನು ಏನಂತೇಳಿ ಕರೆಯಲಾಗುತ್ತಪ್ಪ ಅಂದರೆ ಅದೇ ಚಿತ್ರಲಿಪಿ, ಅದು ಹೈರೋಗ್ಲಿಫಿಕ್ ಅಂತೇಳಿ. ನೀವು ಕನ್ನಡದಲ್ಲೂ ಕೂಡ ಹೈರೋಗ್ಲಿಫಿಕ್ ಅಂತೇಳಿ ಬರಿಬೋದು.
ಸೊ ಅಲ್ಲಿ ಚಿತ್ರಲಿಪಿ ಅಂಥೇಳಿ ಕೊಟ್ಟಿದ್ರೆ ಆಪ್ಷನ್ನು ಚಿತ್ರಲಿಪಿ ಅಂಥೇಳಿ ಬರೀರಿ, ಹೈರೋಗ್ಲಿಫಿಕ್ ಅಂಥೇಳಿ ಕೊಟ್ಟಿದ್ರೆ ಹೈರೋಗ್ಲಿಫಿಕ್ ಅಂತಲೂ ಕೂಡ ಬರೀಬೋದು. ಓಕೆನಾ, ಈಜಿಪ್ಟಿನ ಲಿಪಿಯನ್ನು ಹೈರೋಗ್ಲಿಫಿಕ್ ಅಂಥೇಳಿ ಕರೀತಾರೆ, ಚಿತ್ರಲಿಪಿ ಅಂಥೇಳಿ ಕರೆಯಲಾಗತ್ತೆ. ನೆಕ್ಸ್ಟ್ ಹಮ್ಮುರಬಿ ಡ್ಯಾಶ್ ದೇವರಿಂದ ಕಾನೂನುಗಳನ್ನು ಪಡೆದರು. ಹಮ್ಮುರಬಿ ರಿಸೀವ್ ದ ಲಾ ಫ್ರಮ್ ದ ಗಾಡ್ ಡ್ಯಾಶ್. ಸೊ ಯಾವ ದೇವರಿಂದ ಪಡೆದರು ಅಂದರೆ ಶಮಾಶ್ ಅನ್ನುವಂತಹ ಸೂರ್ಯದೇವನಿಂದ. ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಸೂರ್ಯದೇವನನ್ನು ಏನಂತೇಳಿ ಕರೆಯಲಾಗ್ತಿತ್ತು, ಶಮಾಶ್ ಅಂತೇಳಿ ಕರಿತಾ ಇದ್ರು. ಸೊ ಆ ಶಮಾಶ್ ದೇವರಿಂದ ಕಾನೂನುಗಳನ್ನು ಪಡೆದ ಅನ್ನುವ ರೀತಿಯಲ್ಲಿ ಚಿತ್ರಿಸಿರೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಹಮ್ಮುರಬಿ ಯಾವ ದೇವರಿಂದ ಕಾನೂನುಗಳನ್ನು ಪಡಿತಾನೆ, ಶಮಾಶ್ ದೇವರಿಂದ. ಓಕೆ, ನೆಕ್ಸ್ಟ್ ಚೀನಾದಲ್ಲಿನ ಬೌದ್ಧ ದೇವಾಲಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ದ ಬುದ್ಧಿಸ್ಟ್ ಟೆಂಪಲ್ ಇನ್ ಚೀನಾ ವರ್ ನೋನ್ ಆ್ಯಸ್ ಏನಂತೇಳಿ, ಪಗೋಡಾ ಅಂತೇಳಿ ಕರಿತಿದ್ರು. ಸೊ ಅಲ್ಲಿನ ಚೀನಾದ ಬೌದ್ಧ ದೇವಾಲಯಗಳನ್ನು ಪಗೋಡಾ ಅಂಥೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಅಗಸ್ಟಸ್ನ ಅರ್ಥ. ದ ಮೀನಿಂಗ್ ಆಫ್ ದ ಅಗಸ್ಟಸ್. ಸೊ ಅಗಸ್ಟಸ್ನ ಅರ್ಥ ಏನಪ್ಪ ಅಂದರೆ ಪವಿತ್ರ, ಹೋಲಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ದ ಮೀನಿಂಗ್ ಆಫ್ ದ ಅಗಸ್ಟಸ್ ಈಸ್ ಹೋಲಿ. ಅಗಸ್ಟಸ್ನ ಅರ್ಥ ಏನು, ಪವಿತ್ರ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಗಸ್ಟಸ್ ಸೀಸರ್ ನಿಮಗೆಲ್ಲ ಗೊತ್ತಿದೆ, ಸೊ ಶ್ರೇಷ್ಠ ಆಡಳಿತಗಾರ. ಸೊ ಅವನ ಹೆಸರು ಅಗಸ್ಟಸ್ ಅನ್ನುವಂಥ ಹೆಸರನ್ನು ಆತ ಪಡ್ಕೊಳ್ತಾನೆ. ಸೊ ಆ ಅಗಸ್ಟಸ್ ಅನ್ನುವಂತಹ ಹೆಸರಿನ ಅರ್ಥ ಏನಪ್ಪ ಅಂದರೆ ಹೋಲಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆನಾ, ಅಥವಾ ಪವಿತ್ರ ಅಂಥೇಳಿ ಕರೆಯಲಾಗತ್ತೆ. ನೆಕ್ಸ್ಟು ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ. ಮ್ಯಾಚ್ ದಿ ಫಾಲೋಯಿಂಗ್. ಅಲ್ಲಿ ಎ ಸೈಡ್ ನೋಡ್ಬೋದು, ಸಂತ ಅಗಸ್ಟೀನ್ ಅಂತೇಳಿ. ಸಂತ ಅಗಸ್ಟೀನ್ ಅವನೊಬ್ಬ ಇತಿಹಾಸಕಾರ ಅಲ್ವಾ. ಸೊ ಅವರು ರಚಿಸಿದಂತಹ ಕೃತಿ ಯಾವುದು, ಫಸ್ಟ್ ಲೆಸನ್ನಲ್ಲಿ ಬರುತ್ತೆ. ಯಾವುದದು, ದಿ ಸಿಟಿ ಆಫ್ ಗಾಡ್ ಅನ್ನುವಂಥ. ಸೆಂಟ್ ಅಗಸ್ಟೀನ್ ಹಿ ರೋಟ್ ಎ ಬುಕ್ ಕಾಲ್ಡ್ ದಿ ಸಿಟಿ ಆಫ್ ಗಾಡ್ ಅನ್ನುವಂಥ. ಸಿಟಿ ಆಫ್ ಗಾಡ್ ಅನ್ನುವಂಥ ಕೃತಿಯನ್ನು ಆತ ರಚಿಸ್ತಾನೆ. ನೆಕ್ಸ್ಟ್ ಖಫ್ರೆ. ಸೊ ಯಾವ್ದಕ್ಕಾಗಿ, ಸ್ವಿಂಕ್ಸ್ಗಳನ್ನು ನಿರ್ಮಿಸಿದಂತಹದ್ದು ಖಫ್ರೆ ಅಂದರೆ ಸ್ವಿಂಕ್ಸ್ಗಳಿಗೆ ಸಂಬಂಧಿಸಿದ್ದು. ಅಲ್ಲಿ ಕನ್ಫ್ಯೂಸ್ ಆಗ್ತಾರೆ ಸಾಮಾನ್ಯವಾಗಿ. ಖಫ್ರೆಗೆ ಗೀಜಾ ಪಿರಮಿಡ್ ಅಂತೇಳಿ ಬರ್ತಾರೆ. ಅಲ್ಲ, ಗೀಜಾ ಪಿರಮಿಡ್ಗಳನ್ನು ನಿರ್ಮಿಸಿದವನು ಯಾರಪ್ಪ ಅಂದರೆ ಕುಫು ಅನ್ನುವಂತಹದವರೇ ಗೀಜಾ ಪಿರಮಿಡ್ಗಳನ್ನು ರಚಿಸ್ತಾನೆ. ಆದರೆ ಖಫ್ರೆಗೆ ಸಂಬಂಧಿಸಿದ್ದೆ ಅದು ಸ್ವಿಂಕ್ಸ್ಗಳು. ನೆಕ್ಸ್ಟ್ ಶಮಾಶ್. ಈಗಳಾಗಿ ಗೊತ್ತು, ಶಮಾಶ್ ಅಂದರೆ ಏನು, ಸೂರ್ಯದೇವನನ್ನು ಶಮಾಶ್ ಅಂತೇಳಿ ಕರಿತಾಯಿದ್ರು. ಸನ್ ಗಾಡ್. ಶಮಾಶ್ ಮೀನ್ಸ್ ಸನ್ ಗಾಡ್ ಅಂತೇಳಿ. ಓಕೆ, ನೆಕ್ಸ್ಟ್ ಲಾವೋತ್ಸೆ. ನಿಮ್ಗೆ ಗೊತ್ತಿದೆ ಹಾಗೆ, ಇಲ್ಲಿ ಚೀನಿ ನಾಗರಿಕತೆಯಲ್ಲಿ ನಾವು ಅದನ್ನು ಓದ್ತೇವೆ. ಲಾವೋತ್ಸೆ, ಕನ್ಫ್ಯೂಷಿಯಸ್ ಮತ್ತು ಮೆನ್ಷಿಯಸ್. ಸೊ ಅವ್ರು 3 ಜನ ಶ್ರೇಷ್ಠ ತತ್ವಜ್ಞಾನಿಗಳಲ್ವಾ, ಫಿಲಾಸಫರ್ಸ್. ಸೊ ಅಲ್ಲಿ ಲಾವೋತ್ಸೆಯ ತತ್ವ ಯಾವುದು ಅಂದರೆ ಅದೇ ತಾವೋ ತತ್ವ ಅಂತೇಳಿ ಕರಿತೀವಿ. ತಾವೋ ತತ್ವ ಲಾವೋತ್ಸೆಯ ತತ್ವವಾಗಿದೆ. ಸೊ ಇದಿಷ್ಟು ಮ್ಯಾಚ್ ದಿ ಫಾಲೋಯಿಂಗ್ಗೆ ಸಂಬಂಧಿಸಿದಾಗ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ಯಾರು ವ್ಯಾಖ್ಯಾನಿಸಿದರು? ಹೂ ಡಿಫೈನ್ಡ್ ಹಿಸ್ಟ್ರಿ ಆ್ಯಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್. ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ ಅಂತೇಳಿ ಹೇಳಿದವರು ಯಾರು? ಆರ್ನಾಲ್ಡ್ ಟಾಯ್ನ್ಬಿ. ಆರ್ನಾಲ್ಡ್ ಟಾಯ್ನ್ಬಿ ಹ್ಯಾಸ್ ಬಿನ್ ಗಿವನ್ his own definition about history, that is the rise and fall of civilization ಅಂಥೇಳಿ ಅವರು ತಮ್ಮ ಡೆಫಿನಿಷನನ್ನು ಕೊಡ್ತಾರೆ, ಹೌದಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್, ಮೆಸೊಪೊಟೋಮಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಮೆಸೊಪೊಟೋಮಿಯಾ ಅಂದರೆ ಏನು ಅನ್ನೋದು ಗೊತ್ತು. ಏನು? 2 ನದಿಗಳ ನಡುವಿನ ಪ್ರದೇಶ, ದ ಲ್ಯಾಂಡ್ ಬಿಟ್ವೀನ್ ದ ರಿವರ್ ಅಂತೇಳಿ ಅಲ್ವಾ. ಮೆಸೊಪೊಟೋಮಿಯಾ ಮೀನ್ಸ್ ದ ಲ್ಯಾಂಡ್ ಬಿಟ್ವೀನ್ ದ ರಿವರ್. ಸೊ ಹಾಗಾದರೆ ಈ ಮೆಸೊಪೊಟೋಮಿಯಾ ಅನ್ನುವಂತಹ ಪದ ಯಾವ ಭಾಷೆಯ ಪದದಿಂದ ಬಂದಿದೆಪ್ಪ ಅಂದರೆ ಗ್ರೀಕ್ ಭಾಷೆಯ ಪದದಿಂದ ಬಂದಿರುವಂಥದ್ದು. ಓಕೆನಾ? ದ ವರ್ಡ್ ಮೆಸೊಪೊಟೋಮಿಯಾ ಈಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್. ಗ್ರೀಕ್ ಭಾಷೆಯ ಪದದಿಂದ ಬಂದಿರುವಂಥ ಪದ ಅದು. ನೆಕ್ಸ್ಟ್ ಥರ್ಡ್ ಕ್ವಶನ್, ದಿ ರಿಪಬ್ಲಿಕ್ ಪುಸ್ತಕವನ್ನು ಬರೆದವರು ಯಾರು? ಹೂ ರೋಟ್ ದ ಬುಕ್ ದ ರಿಪಬ್ಲಿಕ್ ಅನ್ನೋದು. ಸೊ ದಿ ರಿಪಬ್ಲಿಕ್ ಅನ್ನುವಂತಹ ಪುಸ್ತಕವನ್ನು ಬರೆದವರು ಯಾರು? ಪ್ಲೇಟೋ.
ಸೊ ಗ್ರೀಕ್ ತ್ರಿಮೂರ್ತಿಗಳು ಅಥವಾ ತತ್ವಜ್ಞಾನಿಗಳು ಅಂತೇಳಿ ಕರಿತೀವಲ್ವ, ಯಾರ್ಯಾರು? ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟಿಸ್. ಸೊ ಅದರಲ್ಲಿ ಪ್ಲೇಟೋ ಬರೆದಂತಹ ಕೃತಿ ಯಾವುದಪ್ಪ ಅಂದರೆ ದಿ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನು ಆತ ರಚಿಸ್ತಾನೆ. ಸೊ ಇದಿಷ್ಟು 1 ಅಂಕದ ಪ್ರಶ್ನೆಗಳು, 3ಕ್ಕೆ 3 ಕೂಡ ಅಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 5th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದಗಳಲ್ಲಿ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 5 ಪ್ರಶ್ನೆಗಳಿರುತ್ತೆ, ಯಾವುದಾದ್ರೂ 3ಕ್ಕೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 2 words ಆರ್ 2 sentences ಈಚ್, ಎನಿ 3 ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆನಾ? ಎಸ್, ಅದರಲ್ಲಿ ಮೊದಲನೇ ಪ್ರಶ್ನೆ, ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು ಅಂತ. ಎಸ್, ಮಾನವನ ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ ಹಾಗೆ ಚಾರ್ಲ್ಸ್ ಡಾರ್ವಿನ್ ತನ್ನದೇ ಆದಂತಹ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ತಾನೆ ಅಲ್ವಾ. ವಿಚ್ ಆರ್ ದ 2 ಥಿಯರೀಸ್ ಪ್ರಪೋಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ಅಬೌಟ್ ದ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಮಾನವನ ವಿಕಾಸ, ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಾಗೆ 2 ಪ್ರಮುಖವಾದಂತಹ ಸಿದ್ಧಾಂತಗಳನ್ನು ಪ್ರಸ್ತುತಪಡಿಸ್ತಾನೆ. ಸೊ ಅವು ಯಾವ್ಯಾವು ಅಂದರೆ ಸರ್ವಿವಲ್ ಆಫ್ ದ ಫಿಟ್ಟೆಸ್ಟ್, ಸಬಲರು ಬದುಕಿ ಉಳಿಯುವರು ಅನ್ನುವಂತಹ ಒಂದು ಸಿದ್ಧಾಂತ, ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂತೇಳಿ. ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ಸರ್ವಿವಲ್ ಆಫ್ ದ ಫಿಟ್ಟೆಸ್ಟ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಸಬಲರು ಬದುಕಿ ಉಳಿಯುವರು ಅನ್ನುವಂಥ ಸಿದ್ಧಾಂತ. ಸೊ ಈ 2 ಸಿದ್ಧಾಂತಗಳನ್ನು ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪವನ್ನು ಮಾಡ್ತಾನೆ. ಓಕೆನಾ? ವಿಚ್ ಆರ್ ದ 2 ಥಿಯರೀಸ್ ಪ್ರಪೋಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್? ಒನ್ ಈಸ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಸರ್ವಿವಲ್ ಆಫ್ ದಿ ಫಿಟ್ಟೆಸ್ಟ್. ಎಸ್, ನೆಕ್ಸ್ಟ್ ಕ್ವಶನ್, ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಎಂದು ಏಕೆ ಕರೆಯುತ್ತಾರೆ? ವೈ ಈಸ್ ಈಜಿಪ್ಟ್ ಕಾಲ್ಡ್ ದ ಗಿಫ್ಟ್ ಆಫ್ ನೈಲ್ ಅಂತೇಳಿ. ಎಸ್, ನಮಗೆ ಗೊತ್ತಿದ್ದ ಹಾಗೆಯೇ ಈಜಿಪ್ಟ್ನಲ್ಲಿ ನೈಲ್ ನದಿ ಅನ್ನುವಂಥದ್ದು ಇಲ್ಲದೇ ಹೋಗಿದ್ದಿದ್ರೆ, ಒಂದು ವೇಳೆ ನೈಲ್ ನದಿ ಅನ್ನೋದು ಅಲ್ಲಿ ಹರಿದನೇ ಹೋಗಿದ್ದಿದ್ರೆ ಅಲ್ಲಿ ಈಜಿಪ್ಟಿನ ನಾಗರಿಕತೆ ಅನ್ನೋದು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ನೈಲ್ ನದಿಯ ವರಪ್ರಸಾದ ಅಂಥೇಳಿ ಕರೀತಾರೆ. ಓಕೆನಾ? ವೈ? ಬಿಕಾಸ್ without Nile river there cannot be seen the Egyptian civilization. ಅಲ್ಲಿ ಈಜಿಪ್ಟಿನ ನಾಗರಿಕತೆ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಗಿಫ್ಟ್ ಆಫ್ ನೈಲ್. ಈಜಿಪ್ಟನ್ನು ಏನಂತೇಳಿ ಕರೆಯಲಾಗುತ್ತೆ? ನೈಲ್ ನದಿಯ ವರಪ್ರಸಾದ ಅಂಥೇಳಿನೇ ಕರೀತಾರೆ. ನೆಕ್ಸ್ಟ್ 3rd ಕ್ವಶನ್, ಮೆಸೊಪೊಟೋಮಿಯಾದ ನಾಗರಿಕತೆಯ ಬೆಳವಣಿಗೆಗೆ ಯಾವ 2 ನದಿಗಳು ಸಹಾಯ ಮಾಡಿದ್ದವು ಎಂಬುದನ್ನು ಉಲ್ಲೇಖಿಸಿ. ಮೆನ್ಷನ್ ದ 2 ರಿವರ್ಸ್ ಹೆಲ್ಪ್ ಟು ದ ಗ್ರೋತ್ ಆಫ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ನಮಗೆ ಗೊತ್ತಾಗಿದ್ದಾನೆ. ಸೊ ಅಲ್ಲಿ ಮೆಸೊಪೊಟೋಮಿಯಾ ಪದದ ಅರ್ಥ ಏನು? 2 ನದಿಗಳ ನಡುವಿನ ಪ್ರದೇಶ ಅಂತೇಳಿ, ಹೌದಲ್ವಾ? ದ ಮೆಸೊಪೊಟೋಮಿಯಾ ಮೀನ್ಸ್ ದ ಲ್ಯಾಂಡ್ ಬಿಟ್ವೀನ್ ದ 2 ರಿವರ್ಸ್. ಅಂದರೆ 2 ನದಿಗಳ ನಡುವಿನ ಪ್ರದೇಶದಲ್ಲಿ ಈ ಮೆಸೊಪೊಟೋಮಿಯಾ ನಾಗರಿಕತೆ ಬೆಳವಣಿಗೆ ಹೊಂದಿದೆ. ಹಾಗಾದರೆ ಆ 2 ನದಿಗಳು ಯಾವ್ಯಾವಪ್ಪ ಅಂದರೆ, ಒಂದು ಯುಪ್ರಟಿಸ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ದ ಟೈಗ್ರಿಸ್. ಯುಪ್ರಟಿಸ್ ಆ್ಯಂಡ್ ಟೈಗ್ರಿಸ್ ಆರ್ ದ 2 ರಿವರ್ಸ್ ಹೆಲ್ಪ್ ಟು ದ ಗ್ರೋತ್ ಆಫ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ಮೆಸೊಪೊಟೋಮಿಯಾ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂಥ 2 ನದಿಗಳು ಯಾವ್ಯಾವಪ್ಪ ಅಂದರೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅಂತ. ಇನ್ನು 4ನೇ ಪ್ರಶ್ನೆ, ಚೀನಿಯರ ಯಾವುದಾದ್ರೂ 2 ಪ್ರಮುಖ ವೈಜ್ಞಾನಿಕ ಆವಿಷ್ಕಾರಗಳನ್ನು ಉಲ್ಲೇಖಿಸಿ. ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಸೈಂಟಿಫಿಕ್ ಇನ್ವೆನ್ಷನ್ ಆಫ್ ಚೀನಿ. ಸೊ ಚೈನೀಸರು ಹಲವಾರು ಆವಿಷ್ಕಾರಗಳನ್ನು ಈ ಪ್ರಪಂಚಕ್ಕೆ ನೀಡಿದ್ದಾರೆ. ಸೊ ಅದರಲ್ಲಿ ರೇಷ್ಮೆ, ಸಿಲ್ಕ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ವೆನ್ಷನ್. ಹಾಗೆಯೇ ಚಹಾ, ಟೀ, ಆ್ಯಂಡ್ ದೆನ್ ಶಾಹಿ, ಇಂಕು, ಹಾಗೆಯೇ ಪೇಪರ್, ಕಾಗದ, ಅಬಾಕಸ್ಸು, ಹಾಗೆಯೇ ಅಕ್ಯುಪಂಚರ್, ಸೂಜಿ ಚಿಕಿತ್ಸೆ ಅಂತೇನು ಕರಿತೀವಲ್ಲ ಅದು, ರಾಕೆಟ್ಗಳು, ಆ್ಯಂಡ್ ದೆನ್ ಮೆರಿನಸ್ ಕಾಂಪಾಸ್, ದಿಕ್ಸೂಚಿ. ಸೊ ಹೀಗೆ 10 ಹಲವು ವೈಜ್ಞಾನಿಕ ಆವಿಷ್ಕಾರಗಳನ್ನು ಚೀನಿಯರು ಈ ಪ್ರಪಂಚಕ್ಕೆ ನೀಡಿದ್ದಾರೆ ಅಲ್ವಾ. ಸೊ ಅದರಲ್ಲಿ ಯಾವುದಾದ್ರೂ 2 ನೀವು ಬರಿಬೋದು. ನಿಮಗೆ ಈಸಿ ಅಂದರೆ ರಾಕೆಟ್ಸ್ಗಳನ್ನು ಬರಿಬೋದು, ಆ್ಯಂಡ್ ದೆನ್ ಮೆರಿನಸ್ ಕಾಂಪಾಸು, ದಿಕ್ಸೂಚಿಯನ್ನು ಬರಿಬೋದು, ಅಕ್ಯುಪಂಚರು, ಸೂಜಿ ಚಿಕಿತ್ಸೆ, ಗಾಜು, ಗ್ಲಾಸನ್ನು ಬರಿಬೋದು, ದೆನ್ ಅಬಾಕಸ್ಸು, ಸೊ ಅದನ್ನು ಕೂಡ ಬರಿಬೋದು, ಆ್ಯಂಡ್ ದೆನ್ ಪೇಪರು, ಹೌದಲ್ವಾ. ಸೊ ಯಾವುದಾದ್ರೂ 2 ನೀವಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ 2 ಅಂಕದಲ್ಲಿ ಕೊನೆಯ ಪ್ರಶ್ನೆ,
ಪಾರ್ಥೆನಾನ್ ದೇವಾಲಯ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರು ಅಂತೇಳಿ. ವೇರ್ ಈಸ್ ಪಾರ್ಥೆನಾನ್ ಟೆಂಪಲ್ ಆ್ಯಂಡ್ ಹೂ ಬಿಲ್ಡ್ ಇಟ್? ಸೊ ಪಾರ್ಥೆನಾನ್ ದೇವಾಲಯ ಎಲ್ಲಿದೆಯಪ್ಪ ಅಂದರೆ ಅದು ಅಥೆನ್ಸ್ನಲ್ಲಿರೋದು. ಸೊ ಅದನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ಪೆರಿಕ್ಲಿಸ್ ಹಿ ಬಿಲ್ಡ್ ಪಾರ್ಥೆನಾನ್ ಟೆಂಪಲ್ ಅಟ್ ಅಥೆನ್ಸ್ನಲ್ಲಿ ಅದನ್ನು ನಿರ್ಮಾಣ ಮಾಡ್ತಾನೆ. ಅಥೆನ್ಸ್ನ ಸೌಂದರ್ಯವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಆತ ಅಲ್ಲಿ ಒಂದು ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ, ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅದೇ ಪಾರ್ಥೆನಾನ್ ದೇವಾಲಯ ಅಂಥೇಳಿ ಕರೀತಾರೆ. ಸೊ ಇದಿಷ್ಟು 2 ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 15 to 20 ಸೆಂಟೆನ್ಸಸ್ ಈಚ್. ಸೊ ಇಲ್ಲಿ ಕೂಡ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕು. ಸೊ ಅದರಲ್ಲಿ ಮುಖ್ಯವಾಗಿ ಕೇಳಬಹುದಂಥ ಪ್ರಶ್ನೆಯಲ್ಲಿ ಇತಿಹಾಸದ ಅಧ್ಯಯನದ ಮಹತ್ವವನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಹಿಸ್ಟ್ರಿ ಅಂತೇಳಿ. ಸೊ ಇದು ಫಸ್ಟ್ ಲೆಸನಲ್ಲೇ ಬರುತ್ತೆ, PTK ಅನ್ನುವಂಥ ಇಂಟ್ರೊಡಕ್ಷನ್ ಅನ್ನೋ ಲೆಸನಲ್ಲಿ ಬರುತ್ತೆ. ಸೊ ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸುಮಾರು 10 ಪಾಯಿಂಟ್ಸ್ ಇದೆ. ಅದರಲ್ಲಿ 10 ಪಾಯಿಂಟನ್ನು ನೀವು ಬರೆದು ಅದರ ಬಗ್ಗೆ ಒಂದೆರಡು ಸಾಲಿನಲ್ಲಿ ವಿವರಣೆಯನ್ನು ನೀಡಿದ್ರೆ ನಿಮಗೆ 5 ಅಂಕ ಸಿಗುತ್ತೆ. ನೆಕ್ಸ್ಟ್, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ, ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವೆ ವ್ಯತ್ಯಾಸವನ್ನು ಗುರುತಿಸಿ. ಡಿಫೈನ್ ಸಿವಿಲೈಸೇಷನ್ ಆ್ಯಂಡ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಸೊ ಇಲ್ಲಿ ಮೊದಲಿಗೆ ನಾವು ನಾಗರಿಕತೆ ಅಂದರೆ ಏನು ಅನ್ನೋದನ್ನು ಬರಿಬೇಕಾಗತ್ತೆ. ಆನಂತರ ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವಿನ ವ್ಯತ್ಯಾಸವನ್ನು ನಾವು ಗುರುತಿಸಿದ್ರೆ ಆಯಿತು. ಸೊ ಇದು ಕೂಡ ಈಸಿಯೆಸ್ಟ್ ಕ್ವಶನ್. ನೆಕ್ಸ್ಟ್, ಪೆರಿಕ್ಲಿಸ್ನ ಯುಗವನ್ನು ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ವೈ ಈಸ್ ದ ಪೆರಿಕ್ಲಿಸ್ ಏಜ್ ಕಾಲ್ಡ್ ದ ಗೋಲ್ಡನ್ ಏಜ್? ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಈ 3 ಪ್ರಶ್ನೆಯನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಈಗ ಅಂತಲ್ಲ, ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ತುಂಬಾ ಇಂಪಾರ್ಟೆಂಟು ಅಂಥೇಳಿ ನಾವಿದನ್ನ ಗುರುತಿಸ್ಬೋದು. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 30 to 40 ಸೆಂಟೆನ್ಸಸ್ ಈಚ್. ಸೊ ಇಲ್ಲೂ ಕೂಡ 3 ಪ್ರಶ್ನೆಗಳನ್ನು ನೀಡಿರ್ತಾರೆ. ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೆದ್ರೆ ಆಯಿತು. ಸೊ ಅದರಲ್ಲಿ ಅತಿ ಮುಖ್ಯವಾದಂತಹ ಪ್ರಶ್ನೆ ಅಂತೇಳಿ ಗುರುತಿಸಿರೋದು, ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಹಾಗೆಯೇ ಗ್ರೀಕರ ಕೊಡುಗೆಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗ್ರೀಕ್ಸ್. ಹಾಗೆಯೇ ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ಅಗಸ್ಟಸ್ ಸೀಸರ್. ಸೊ ಈ 3 ಕ್ವಶನ್ಗಳಲ್ಲಿ ನೀವು ಒಂದನ್ನು ಆನ್ಸರನ್ನು ಮಾಡಬೇಕಾಗತ್ತೆ. ಸೊ 3 ಕೂಡ ನೀವು ಓದ್ಕೊಳ್ಳಿ. ನೆಕ್ಸ್ಟ್, ಲಾಸ್ಟ್ ಆಪ್ಷನ್, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರಾನಾಲಜಿಕಲ್ ಆರ್ಡರ್. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಆಕ್ಟಿಯಮ್ ಕದನ, ಬ್ಯಾಟಲ್ ಆಫ್ ಆಕ್ಟಿಯಮ್ ಅನ್ನುವಂಥದ್ದು. ಸೊ ಆಕ್ಟಿಯಮ್ ಕದನ ನಡೆದಿದ್ದು ಯಾವಾಗಪ್ಪ ಅಂದರೆ 31 BCE ಅಥವಾ ಸಾಶಾಪು 31ರಲ್ಲಿ. ಇನ್ 31 BCE ಆಕ್ಟಿಯಮ್ ಯುದ್ಧ ಅನ್ನುವಂಥದ್ದು ನಡೆಯುತ್ತೆ. ಸೊ ಇಲ್ಲಿ ಮತ್ತು ಆಂಟೋನಿಯ ನಡುವೆ ಅಗಸ್ಟಸ್ ಸೀಸರ್ ಅಂತ ಏನು ಕರಿತೀವಲ್ವ, ಅಗಸ್ಟಸ್ ಮತ್ತು ಆಂಟೋನಿಯ ನಡುವೆ ನಡೆದಂತಹ ಯುದ್ಧ ಇದು ಆಕ್ಟಿಯಮ್ ಯುದ್ಧ ಇನ್ 31 BCE. ಅದು ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ಡೆತ್ ಆಫ್ ಅಲೆಕ್ಸಾಂಡರ್ನ ಸಾವು. ಸೊ ಅವನು ತೀರ್ಕೊಂಡಿದ್ದು ಯಾವಾಗಪ್ಪ ಅಂದರೆ ಇನ್ 323 BCE. ಸಾಶಾಪು 323ರಲ್ಲಿ ಆತ ಮರಣ ಹೊಂತಾನೆ. ಹಾಗೆಯೇ ಇನ್ವೆನ್ಷನ್ ಆಫ್ ಶಾಡೋ ಕ್ಲಾಕ್, ನೆರಳು ಗಡಿಯಾರದ ಆವಿಷ್ಕಾರ ಆದದ್ದು ಈಜಿಪ್ಟಿಯನ್ನರ ಕಾಲದಲ್ಲಿ, ಅಂದರೆ 1500 BCE ಕಾಲಘಟ್ಟದಲ್ಲಿ. ಸುಮಾರು 1500, ಸಾಶಾಪು 1500ರ ಕಾಲಘಟ್ಟದಲ್ಲಿ ಇನ್ 1500 BCE ಇನ್ವೆನ್ಷನ್ ಆಫ್ ಶಾಡೋ ಕ್ಲಾಕನ್ನು ನಾವು ನೋಡ್ಬೋದು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ಒರಿಜಿನ್ ಆಫ್ ಲೈಫ್, ಜೀವಿಯ ಉಗಮ. ನಮಗೆ ಗೊತ್ತಿದ್ದ ಹಾಗೆಯೇ ಈ ಭೂಮಿಯ ಮೇಲೆ ಜೀವಿಯ ಉಗಮ ಮೊದಲಿಗೆ ಆಗಿದ್ದೆಲ್ಲಪ್ಪ ಅಂದರೆ ನೀರಿನ ಮೇಲೆ. ಸೊ ಇನ್ 700 ಮಿಲಿಯನ್ ಇಯರ್ ಎಗೋ, ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಈ ಜೀವಿಯ ಉಗಮ ಅನ್ನುವಂಥದ್ದು ಸಂಭವಿಸ್ತದೆ. ಸೊ ಹಾಗಾದರೆ ಮೊದಲಿಗೆ ನೀವು ಯಾವ್ದು ಬರಿಬೇಕಾಗುತ್ತೆ? ಜೀವಿಯ ಉಗಮವನ್ನು ಮೊದಲಿಗೆ ಬರಿಬೇಕು. ಎರಡನೇದು ನೆರಳು ಗಡಿಯಾರ, ಅದೇ ಇನ್ವೆನ್ಷನ್ ಆಫ್ ಶಾಡೋ ಕ್ಲಾಕ್. ಸೊ ಅದನ್ನು 2ನೇ ಆಪ್ಷನ್ ಆಗಿ ನೀವು ತಗೊಳ್ಬೇಕು. ಆ್ಯಂಡ್ ಥರ್ಡ್ ಒನ್
ಅಲೆಕ್ಸಾಂಡರ್ ಮರಣ ಹೊಂದಿದ್ದು, ಅಲೆಕ್ಸಾಂಡರ್ ಸಾವು, ಡೆತ್ ಆಫ್ ಅಲೆಕ್ಸಾಂಡರ್ ಥರ್ಡ್ ಒನ್ ಆಗುತ್ತೆ. ಹಾಗೆಯೇ ಫೋರ್ತ್ ಒನ್ ಆಪ್ಷನ್ ಯಾವುದಪ್ಪ ಅಂದರೆ ಆಕ್ಟಿಯಮ್ ವಾರ್. ಸೊ ವಾರ್ ಆಫ್ ಆರ್ ಬ್ಯಾಟಲ್ ಆಫ್ ಆಕ್ಟಿಯಮ್ ಕದನ ಏನಿದೆಯೋ ಸೊ ಅದು 4ನೇದಾಗುತ್ತೆ. ಸೊ ಹೀಗೆ ಈ ಕ್ರೊನಾಲಜಿಕಲ್ ಆರ್ಡರ್ನ ನಾವು ಗುರುತಿಸ್ಬೋದು. ಇದು ತುಂಬಾ ಇಂಪಾರ್ಟೆಂಟು. ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು ಈ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ. ಸೊ ಇವಿಷ್ಟನ್ನು ಸರಿಯಾಗಿ ನೋಡ್ಕೊಳ್ಳಿ, ಅಭ್ಯಾಸ ಮಾಡಿ. ಇವರಲ್ಲಿ ಬಹುತೇಕ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುವಂತಹ ಸಂಭವನೀಯತೆ ಹೆಚ್ಚಿದೆ. ಸೊ ಇಲ್ಲಿಗೆ 2ನೇ ಮಾದರಿ ಪ್ರಶ್ನೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ವಿರಾಮ ಇರಲಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.